ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಮುದೋಳ್ ಸುದ್ದಿ. ತಾಲೂಕಿನ ಲೋಕಾಪುರ ಜಾಲಿಕಟ್ಟಿ ಗ್ರಾಮದ ಮಾದಿಗ ಸಮುದಾಯದ ಕುಟುಂಬದ ಮೇಲೆ ಸವರ್ಣೀಯ ಮನೆತನದವರಿಂದ ಮಾರಣಾಂತಿಕ ಹಲ್ಲೆ ನಡೆದು ದೂರು ನೀಡಿದ್ರು. ಎಫ್ಐಆರ್ ದಾಖಲಿಸದೆ ಕಾಲಹರಣ ಮಾಡುತ್ತಿದ್ದ ಲೋಕಾಪುರ ಪಿಎಸ್ಐ ವಿರುದ್ಧ ಸಂತ್ರಸ್ತ ಕುಟುಂಬದೊಂದಿಗೆ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಮೇಲಧಿಕಾರಿಗಳ ಆಗಮನದ ನಂತರ ಪರಿಸ್ಥಿತಿ ಶಾಂತಗೊಳಿಸಿದ್ರು. ನಂತರ ಪಿಎಸ್ಐ ರವರು ಎಫ್ಐಆರ್ ದಾಖಲಿಸಿದ್ರು. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಮೂಲ ನಿವಾಸಿ ಏಕ್ತಾ ಪರಿಷತ್ ಸದಸ್ಯರು, ಹಿರಿಯ ಹೋರಾಟಗಾರರು, ಲೋಕಾಪುರ ಭಾಗದ ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿ ಬಂದು ಮನೆ ಎಮ್ಮೆಲ್ಸಿಗೆ ಬಾಗಲಕೋಟೆಗೆ ಹೋಗಿ ಅವರೆಲ್ಲ ಜಾಯಿನ್ ಆಗಿದೆ. ಆಸ್ಪತ್ರೆ ಚಿಕಿತ್ಸೆ ಮಾಡಕತ್ತಾರೆ. ಹೋಗಿ ಒಬ್ಬರು ಫೋನ್ ಹಚ್ಚಿ ಹೇಳ್ಬೇಕು ಸರ್ ಎಮ್ಮೆಲ್ಸಿ ಬರುತ್ತೆ. ಇವತ್ತು ಬಂದು ಇಲ್ಲಿವರೆಗೂ ಏನು 22ನೇ ತಾರೀಕು ಆಗೈತಿ. ಇವತ್ತು ತಾರೀಕು 27 ಸರ್. ಇಲ್ಲಿ 5-6 ದಿನ ಘಟನೆ ಆದರೂ ಕೂಡ ಇವತ್ತಿನವ್ರಿಗೆ ಎಫ್ಐಆರ್ ಮಾಡಕ್ಕೆ ರೆಡಿ ಇಲ್ಲ. ಎಫ್ಐಆರ್ ಮಾಡ್ಕೋರಿ ಅಂತ ಬಂದ್ರೆ ದಲಿತ ಮುಖಂಡರು ನಮ್ಮವ್ರು ನಾಯಕರು ಹಿರಿಯರು ಬರ್ತಾರೆ. ಮಾಡ್ಕೋರಿ ಅಂದ್ರೂ ನಮ್ಮ ಆಫೀಸರ್ ಬರಲಿ ನನ್ನ ಬರಂಗಿಲ್ಲ. ಅದಕ್ಕೆ ಅಟ್ಯಾಚ್ ಮಾಡ್ತಾರೆ. ಕಾರಣ